ಇದಕ್ಕಿಂತ ಮುಂಚೆ ಅಯೋಧ್ಯೆ ಮತ್ತು ರಾಮಲಲ್ಲ ಒಂದು ಮೂರ್ತಿ ಕೆತ್ತನೆ ಮಾಡೋಕೆ ಬಳಸಿರುವಂತಹ ಶಿಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಇದೀಗ ಅಯೋಧ್ಯೆಗೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ನೋಡೋಣ. ಹುಬ್ಳಿಯಲ್ಲಿ ಅಯೋಧ್ಯೆಯ ಕೇಸ್ ಒಂದು ರೀಓಪನ್ ಆಗಿದೆ. ಸುಮಾರು 31 ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಹಳೆ ಪ್ರಕರಣಕ್ಕೆ ಮರುಜೀವ ಕೊಡೋಕೆ ಹುಬ್ಳಿ ಪೊಲೀಸರು ಮುಂದಾಗಿದ್ದು ಇದು 1992 ಅಂದ್ರೆ ಹತ್ತತ್ರ 32 ವರ್ಷದ ಹಿಂದೆ 31 ವರ್ಷದ ಹಿಂದೆ ಡಿಸೆಂಬರ್ 5, 1992ರಂದು ಹುಬ್ಳಿ ನಗರದಲ್ಲಿ ಸಂಭವಿಸಿದಂತಹ ಗಲಭೆ ಇದು. ಅಂದ್ರೆ ಆಗ ಮಳಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಸುಮಾರು 9 ಜನರ ವಿರುದ್ಧ ಎಫ್ಐಆರ್ ಆಗಿತ್ತು. ಆಗ ಇವರೆಲ್ಲರೂ ಕೂಡ ಬಹಳ ಯುವ ಜನ, ಅಂದ್ರೆ ಒಂದು 30-31 ವರ್ಷದವರಿದ್ರು. ಈಗ ಇವರಿಗೆ 65-70 ವರ್ಷ ಈ ರೀತಿಯಾಗಿ ಆಗಿದೆ. ಈಗ ಅವರುಗಳಿಗಾಗಿ ಹುಡುಕಾಟವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಹುಬ್ಳಿಯ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು 1992 ಅಂದ್ರೆ 31 ವರ್ಷದ ಹಿಂದೆ. ಇದೀಗ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣದ 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಕಳೆದ ಶುಕ್ರವಾರ ಆತನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಕೂಡ ಕೊಡಲಾಗಿದೆ. ಪ್ರಕರಣ ದಾಖಲಾದಾಗ ಅದೇ ನಾವು ಹೇಳಿದ್ವಲ್ಲ, ಇವರೆಲ್ಲರೂ ಕೂಡ 30-35 ವರ್ಷ, ಈಗ 65-70 ವರ್ಷದವರು. ಒಂದು ಕಡೆ ದೇಶ ರಾಮನ ಪ್ರತಿಷ್ಠಾಪನೆಗೆ ಕಾಯ್ದು ಕುಳಿತಿದೆ. ಸಾಕಷ್ಟು ಹೋರಾಟಗಳು, ಸಾವು ನೋವುಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಗೊಳ್ತಾ ಇದ್ದಾನೆ. ಆದರೆ ಹುಬ್ಬಳ್ಳಿಯಲ್ಲಿ ಕರಸೇವಕರಿಗೆ ಆತಂಕ. ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದವರು ಇವತ್ತು ಜೈಲು ಹಿಂದೆ ಹೋಗುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಏನಿದು ಪ್ರಕರಣ? 31 ವರ್ಷದಿಂದ ನಡೆದಂಥ ಪ್ರಕರಣ ಈಗ ರೀಓಪನ್ ಆಗಿದೆ. ಇದ್ರ ಬಗ್ಗೆ ಮಾತನಾಡಲು ಅವತ್ತು ಪ್ರತಿಭಟನೆಯಲ್ಲಿ ಭಾಗವಾಗಿದ್ದವರು ನಮ್ಮ ಜೊತೆ ಇದ್ದಾರೆ. ಸರ್, 31 ವರ್ಷದ ಬಳಿಕ ಭವಿಷ್ಯ 2 ದಶಕಗಳು ಆದ ಮೇಲೆ ಕೇಸ್ ರೀಓಪನ್ ಆಗಿದೆ. ಈ ಸಮಯದಲ್ಲಿ ಸರ್ ಏನು ಸರ್ ನಿಮ್ಮ ಫಸ್ಟ್ ಪ್ರತಿಕ್ರಿಯೆ? ನೀವು ಹೋರಾಟ ಮಾಡಿದ್ದಕ್ಕೂ ಇದನ್ನು ನ್ಯಾಯ ಕೊಟ್ಟಿರೋದಂತ ಅಲ್ಲ, ಇವರು ನಮ್ಮ ಲೀಡ್ರಿಗೂ ತಿಳಿಬೇಕಲ್ಲ ಸರ್. ನಾವು ಒಂದು ಪಾರ್ಟಿ ಅಂತೇಳಿ ಒಂದು ಕಾರ್ಯಕರ್ತ ಅಂತ ಒಂದು ಮಾಡಿರ್ತೀವಲ್ಲ, ಅವರು ನಮ್ಮ ಮೇಲೆ ಸ್ವಲ್ಪ ಇದಿಡವೆ ಅಂತ ಕಡೆ ಏನಪ್ಪ ಏನಾಗ್ತಾ ಇದೆ ಅಂತೇಳಿ. ಏನು ಇಲ್ಲರಿ ಇಲ್ಲೇನು ರೀ, ಮೋದಿಜಿ ಹೆಸರು BJP ಹೆಸರಿಂದ ಹಂಗೆ ಬರ್ತಾ ಇದೆ. ಅವ್ರವ್ರ ರಾಜಕೀಯ ಅವರು ಮಾಡ್ಕೊತಿದ್ದಾರೆ. ಜನಸೇವಾ ಇಲ್ಲ, ಏನೇ ಇಲ್ಲ ಅವ್ರದ್ದು. ಏನು ರೀ, ಎಲ್ಲರೂ ನೋಡೋದು ಮೋದಿಯವ್ರು ನೋಡಿ ನಮ್ಮ ಮತ ಹಾಕಾಗಿಲ್ಲ, ಯಾರಿಗೂ ನೋಡಿ ಇಲ್ಲರಿ. 92ರಲ್ಲಿ ಏನಾಯ್ತು ಸರ್? 92 ಆ್ಯಕ್ಚುಲಿ ಏನು ಗಲಾಟೆ ಇದೆ? ಅದು ಹಿಂದೂ ಮುಸ್ಲಿಂ ಗಲಾಟೆ. ಅದು ಬಾಬ್ರಿ ಮಸೀದಿ ರಾಮ ಮಂದಿರ ಇದತ್ತಲ್ಲ, ಆ ಬಾಬ್ರಿ ಬೆಳೆಸಿದ್ರಲ್ಲ, ಅದು ಗಲಾಟೆ ಆಯ್ತು ನೋಡ್ರಿ. ಅವಾಗ ರಾಮನ ಜಾಗ ಏನು ಧರ್ಮ ಈಗ ಸಿಕ್ಕಿಬಿಟ್ಟಿದ್ದಾರೆ. ಈಗ ಏನೈತಿ, ಈಗ ಉದ್ಘಾಟನೆ ಆಗ್ತಾ ಇದೆ. ನಾವು 2 ವರ್ಷ ನಮ್ಮ 30 ವರ್ಷ ಈ ಕೋರ್ಟ್ನಲ್ಲಿ ಹೋಗೈತೆ ನೋಡ್ರಿ. ಆ ಕೇಸ್ ಒಂದು 10-12